1,00,000 ದಾಟಿ 90,000 ಆಸುಪಾಸಿಗೆ ಬಂದಿರುವಂತಹ ಚಿನ್ನದ ಬೆಲೆ ಮತ್ತೆ 2,00,000ಕ್ಕೆ ಏರಿಕೆ ಆಗುತ್ತಾ? ಚಿನ್ನದ ಬೆಲೆ 2,00,000ಕ್ಕೆ ಹೋಗಲ್ಲ, 10 ಗ್ರಾಮ್ಗೆ 58,000 ರೂಪಾಯಿಗೆ ಬಂದು ನಿಲ್ಲುತ್ತೆ ಅಂತ ಹೇಳೋ ಮಾತು ನಿಜಾನ? ಚಿನ್ನದ ಬೆಲೆ ಗಗನಮುಖಿ ಆಗುತ್ತಾ ಇಲ್ಲ ಕುಸಿತ ಕಾಣುತ್ತೆ? ಜಗತ್ತಿನ ರಾಷ್ಟ್ರಗಳು ಚಿನ್ನದ ಮೇಲೆ ಅಷ್ಟೊಂದು ಹೂಡಿಕೆಯನ್ನು ಮಾಡೋದಕ್ಕೆ ಕಾರಣ ಏನು? 24,000 ಟನ್ ಆಭರಣ ಬರೀ ಭಾರತೀಯ ಮಹಿಳೆಯರ ಮೈ ಮೇಲಿದೆ. ಚಿನ್ನದ ಬೇಟೆಗೂ ಮುನ್ನ ಈ ಸ್ಟೋರಿಯನ್ನು ನೋಡಿ. ಈ ಸಂದರ್ಭದಲ್ಲಿ ನೀವು ಬಂಗಾರದ ಮೇಲೆ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದ್ರೆ ಈಗ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇರೋದು ನೋಡಿದ್ರೆ ಚಿನ್ನ ಖರೀದಿಸೋದು ಹೇಗಪ್ಪ ಅಂತ ಹೇಳುವಂತ ಚಿಂತೆ ಚಿನ್ನ ಪ್ರಿಯರಲ್ಲಿದೆ. ನೋಡಿ, ಆಲ್ರೆಡಿ ಚಿನ್ನದ ಬೆಲೆ 10 ಗ್ರಾಮ್ಗೆ 1,00,000 ಗಡಿ ದಾಟಿ ಮತ್ತೆ ಲಕ್ಷದೊಳಗಡೆ ಬಂದು ನಿಂತಿದೆ. ಹಾಗಿದ್ರೆ ಮುಂದೇನು? ಚಿನ್ನದ ಬೆಲೆ 1,00,000ಕ್ಕಿಂತ 1,25 ಲಕ್ಷ, 1.5 ಲಕ್ಷ, 2 ಲಕ್ಷಕ್ಕೂ ರೀಚ್ ಆಗ್ಬೋದು ಅಂತ. ಮತ್ತೆ ಕೆಲವರು ಹೇಳ್ತಾರೆ ಇಲ್ಲ ಕಡಿಮೆ ಆಗುತ್ತೆ, 58,000ಕ್ಕೆ ಬರ್ಬೋದು ಅಂತ. ಹಾಗಿದ್ರೆ ನಿಜವಾಗ್ಲೂ ಚಿನ್ನದ ಬೆಲೆ ಏರಿಕೆ ಆಗತ್ತಾ ಕಡಿಮೆ ಆಗತ್ತಾ ಮುಂದಿನ ದಿನಗಳಲ್ಲಿ ಅಂತ ಹೇಳುವಂತದನ್ನ ನಾವು ನೋಡ್ಲೇಬೇಕಾಗುತ್ತೆ. ಚಿನ್ನದ ಓಟ ಏನು ಎತ್ತ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ಹಾಗೇನೆ ವೈಯಕ್ತಿಕ ಹಣಕಾಸು ಲೇಖಕರು. ಇದರ ಜೊತೆಗೆ ಬಾಸ್ ವಾಲದ ಕಾಂಟೆಂಟ್ ವಿಭಾಗದ ಮುಖ್ಯಸ್ಥರು. ಹಾಗಿದ್ರೆ ಇನ್ಯಾಕ್ ತಡ, ಮಾತುಕತೆ ಶುರು ಮಾಡೋಣ. ಶರತ್ ಅವರೇ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಚಿನ್ನದ ಓಟ ನೋಡ್ತಾ ಇದ್ರೆ, ಓಟ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದು ಹಾವು ಏಣಿ ತರ ಹೋಗ್ತಾ ಇದೆ. ಯಾವಾಗ ಪರ್ಚೇಸ್ ಮಾಡ್ಬೇಕು, ಯಾವಾಗ ಬಿಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಏನಾಗ್ಬೋದು ಅಂತ ಅನ್ಸುತ್ತೆ? ಈಗ ನೋಡಿ, ಚಿನ್ನದ ಬೆಲೆ ಕಳೆದ 3ರಿಂದ 4 ತಿಂಗಳ ಅವಧಿಯಲ್ಲಿ ತಗೊಂಡ್ರೆ 20ರಿಂದ 23% ಏರಿಕೆ ಆಗಿದೆ. ಅಂದ್ರೆ 1,00,000 ಗಡಿಯನ್ನ ದಾಟಿ ಚಿನ್ನ ಈಗ 1,00,000 ಒಳಗಡೆ ಬಂದಿದೆ. 95,000 90,000 ಆಸ್ಪಾಸ್ನಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಈ ಸಂದರ್ಭದಲ್ಲಿ ಚಿನ್ನದ ಬೆಲೆ 1,00,000 ದಾಟಿ 1,25 ಲಕ್ಷ, 1.5 ಲಕ್ಷ, 2 ಲಕ್ಷಕ್ಕೆ ಹೋಗುತ್ತೆ ಅಂತೇಳಿ ಒಂದಷ್ಟು ತಜ್ಞರು ಹೇಳ್ತಿದ್ದಾರೆ. ಇನ್ನೊಂದಷ್ಟು ತಜ್ಞರು ಇಲ್ಲ ಚಿನ್ನ 58,000ಕ್ಕೆ ಬಿದ್ದೋಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ವಾಸ್ತವ ಏನು? ಏನಾಗುತ್ತೆ ಚಿನ್ನದ ಬೆಲೆ ಏರಿಕೆ ಅಥವಾ ಇಳಿಕೆ ಆದಂತ ಸಂದರ್ಭದಲ್ಲಿ? ಯಾವ್ಯಾವ ಸಂದರ್ಭದಲ್ಲಿ ಚಿನ್ನದ ಬೆಲೆ ಎದ್ದಿದೆ, ಬಿದ್ದಿದೆ? ಇದು ಎರಡನ್ನು ನಾವಿವತ್ತು ಅವಲೋಕನ ಮಾಡ್ತಾ ಹೋಗೋಣ. ಇದು ಎಷ್ಟು ಇಂಪಾರ್ಟೆಂಟ್ ಅವಲೋಕನ ಮಾಡೋದು? ಯಾಕೆ ಅಂತ ಹೇಳಿದ್ರೆ, ಈಗೇನಾಗುತ್ತೆ, ಗೆದ್ದೆತ್ತಿನ ಬಾಲ ಇಡಿ ಅನ್ನೋ ಒಂದು ಲೆಕ್ಕಾಚಾರ ನಮ್ಮ ಹೂಡಿಕೆದಾರರಲ್ಲಿ ಇರುತ್ತೆ. ಯಾವುದೋ ಒಂದು ಬೆಲೆ ಏರಿಕೆ ಆಯ್ತಾ ಅದರಿಂದ ಹೊಡೋದು, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಥವಾ ಯಾವುದೋ ಒಂದು ಬೆಲೆ ಬಿತ್ತಾ ಅದನ್ನು ಕಂಪ್ಲೀಟ್ಲಿ ಮರ್ತು ಬಿಡೋದು. ಈ ರೀತಿ ಹೂಡಿಕೆ ಮಾಡಿದ್ರೆ ಯಾವ ಹೂಡಿಕೆನಲ್ಲೂ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಡೈನಮಿಕ್ಸ್ ಇರುತ್ತೆ. ಯಾವುದೇ ಹೂಡಿಕೆ ಒಂದಷ್ಟು ಕಾಲ ಏರುತ್ತೆ, ಒಂದಷ್ಟು ಕಾಲ ಇಳಿಯುತ್ತೆ. ಯಾವಾಗ ಇಳಿಯುತ್ತೆ ಯಾವಾಗ ಏರುತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಆದ್ರೆ ಹೆಂಗ್ ವರ್ಕ್ ಆಗತ್ತೆ ಅನ್ನೋದನ್ನ ನಾವಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವಿಡಿಯೋ ನೋಡಿದವ್ರಿಗೆ ಚಿನ್ನದಲ್ಲಿ ನಾನೀಗ ಹೂಡಿಕೆ ಮಾಡಬೇಕಾ ಅಥವಾ ಕಾಯ್ಬೇಕಾ ಅಥವಾ ಹೂಡಿಕೆ ಮಾಡ್ತಾನೆ ಮುಂದೆ ಹೋಗಬೇಕಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಅದನ್ನ ನಾವು ಕೊಡ್ಬೋದು ಶೇಷ. ಈಗ ನಾವು ಇನ್ವೆಸ್ಟ್ ಮಾಡಬೇಕಾ, ಗೋಲ್ಡ್ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಪ್ರಶ್ನೆ ಬರೋದಕ್ಕಿಂತ ಮುಂಚೆ ಯಾವ್ಯಾವ ಟೈಮಲ್ಲಿ ಇದು ಏರಿಕೆಯಾಗಿದೆ ಇಳಿಕೆಯಾಗಿದೆ ಅಂತ ಹೇಳಿ. ಖಂಡಿತ ಶೇಷ. ನೋಡಿ, ಚಿನ್ನದ ಬೆಲೆ ಏರಿಕೆ ಆದಾಗ ಅಥವಾ ಇಳಿಕೆ ಆದಾಗ 2 ರೀತಿಯ ಜನರನ್ನ ನೋಡ್ತೀವಿ. ಒಂದು ಇಲ್ಲ ಇದು ತುಂಬಾ ಏರಿಕೆ ಹಾಕೊಂಡು ಹೋಗುತ್ತೆ ಅಂತ ಹೇಳೋರು. ಇನ್ನೊಂದು ವರ್ಗ ಇಲ್ಲ ಇದು ತುಂಬಾ ಬಿದ್ದೋಗುತ್ತೆ ಅಂತ ಹೇಳೋರು. 2 ಅರ್ಧ ಸತ್ಯಗಳು. ಏನಪ್ಪಾ ಅಂತ ಹೇಳಿದ್ರೆ, ಈಗ ನೋಡಿ, 2019ನೇ ಇಸ್ವಿಯಿಂದ ಹಿಡ್ಕೊಂಡು ಇಲ್ಲಿಯ ತನಕ ಅಂದ್ರೆ 2025ರವರೆಗೆ ಚಿನ್ನ ಓಡ್ಕೊಂಡೇ ಹೋಗಿದೆ. ಓಡೋ ಕುದುರೆ 34-35 ಸಾವಿರದ ಆಸ್ಪಾಸ್ನಲ್ಲಿದ್ದ 10 ಗ್ರಾಮ್ ಬಂಗಾರದ ಬೆಲೆ 1,00,000 ದಾಟಿ ಈಗ 1,00,000 ಕೆಳಗೆ ಬಂದು ಸ್ವಲ್ಪ ಅದರ ಆಸ್ಪಾಸ್ನಲ್ಲಿ ಓಡಾಡ್ತಾ ಇದೆ. ಆದ್ರೆ ಇದೇ ಚಿನ್ನ 2012ರಿಂದ 2018-19ರವರೆಗೆ ಯಾವುದೇ ರಿಟರ್ನ್ಸ್ ಅನ್ನ ಕೊಟ್ಟಿಲ್ಲ. 2012ರಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 31,050 ರೂಪಾಯಿ ಇತ್ತು. 2013ರಲ್ಲಿ 29,600 ರೂಪಾಯಿಗೆ ಹೋಯಿತು. ಸ್ಕ್ರೀನ್ ಮೇಲೆ ನೋಡ್ಬೋದು ನಾವು. 2014ರಲ್ಲಿ
28,000ಕ್ಕೆ ಬಂತು. 2015ರಲ್ಲಿ 26,343 ರೂಪಾಯಿಗೆ ಬಂತು. ಅಂದರೆ ಇಳಿತಾನೇ ಬಂತು. ಆ ನಂತರ 2016ಕ್ಕೆ ಹೋದರೆ 27,062 ರೂಪಾಯಿ ಬಂತು. 2017ಕ್ಕೆ ಹೋದರೆ 30,067 ರೂಪಾಯಿ ಬಂತು. 2018ಕ್ಕೆ 34,342 ರೂಪಾಯಿ ಬಂತು. ಚಿನ್ನದ ಬೆಲೆ ಏರುತ್ತಾ ಇಳಿಯುತ್ತಾ ತಿಳಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳಿ. ನೀವು ಚಿನ್ನ ತೆಗೆದುಕೊಳ್ಳದೆ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸನ್ನು ತಗೊಳ್ಳಿ. ನೋಡಿ, ಒಂದು ಸಣ್ಣ ಅನಾರೋಗ್ಯ ಆದರೆ, ಅಪಘಾತ ಆದರೆ ಕೂಡ 4ರಿಂದ 5 ಲಕ್ಷ ರೂಪಾಯಿ ಆಸ್ಪತ್ರೆಗೆ ಖರ್ಚಾಗ್ಬಿಡುತ್ತೆ. ನೀವು ದುಡ್ದಿದ್ದ ದುಡ್ಡನ್ನೆಲ್ಲ ಆಸ್ಪತ್ರೆ ಕಟ್ಟೋ ಬದಲು ಸ್ವಲ್ಪ ದುಡ್ಡನ್ನು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದರೆ ನಿಮಗೆ ಸಂಕಷ್ಟ ಕಾಲದಲ್ಲಿ ಕವರೇಜ್ ಸಿಗುತ್ತೆ. 300ರಿಂದ 400 ರೂಪಾಯಿ ಕಟ್ಟಿದ್ರೆ, ನಿಮ್ಮ ವಯಸ್ಸು ಚಿಕ್ಕದಿದ್ರೆ ಹತ್ತತ್ರ 1 ಕೋಟಿ ರೂಪಾಯಿ ತನಕ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ನೋಡಿ, ಪಾಲಿಸಿ ಬಜಾರ್ನಲ್ಲಿ ಇನ್ಶೂರೆನ್ಸ್ ತಗೊಂಡ್ರೆ, ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ 25% ವರೆಗೆ ಡಿಸ್ಕೌಂಟ್ ಇದೆ. 51 ಇನ್ಶೂರೆನ್ಸ್ ಕಂಪನಿಗಳ ಪಾಲಿಸಿಗಳನ್ನು ಕಂಪೇರ್ ಮಾಡಿ ಯಾವುದು ನಿಮಗೊಪ್ಪುತ್ತೆ, ಯಾವುದು ಸರಿ ಹೊಂದುತ್ತೆ ಅದನ್ನು ಖರೀದಿ ಮಾಡುವ ಅವಕಾಶ ಇಲ್ಲಿದೆ. 30 ಮಿನಿಟ್ಸ್ ಕ್ಲೇಮ್ ಅಸಿಸ್ಟೆನ್ಸ್ ಕೂಡ ಇದೆ. ಡಿಸ್ಕ್ರಿಪ್ಷನ್ನಲ್ಲಿರುವ PolicyBazaar.comನ ಲಿಂಕನ್ನು ಬಳಸಿ ನೀವು ಖರೀದಿ ಮಾಡಿದರೆ 25% ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪರ್ಸ್ನಲ್ ಅಡ್ವೈಸನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೀನಿ. ಹೆಲ್ತ್ ಇನ್ಶೂರೆನ್ಸ್ ಅಷ್ಟೇ ಇದ್ದರೆ ಸಾಕಾಗಲ್ಲ, ಟರ್ಮ್ ಇನ್ಶೂರೆನ್ಸ್ ಕೂಡ ಅಷ್ಟೇ ಮುಖ್ಯ. ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬದ ಸಂಕಷ್ಟ ಪರಿಸ್ಥಿತಿಯ ಆಪ್ತ ಮಿತ್ರ. ನೆನಪಲ್ಲಿಟ್ಕೊಳ್ಳಿ, ನಮ್ಮ ಕುಟುಂಬಕ್ಕೆ ಆಧಾರವಾಗಿ ಯಜಮಾನ ಅಥವಾ ಯಜಮಾನಿ ದುಡಿತಾ ಇರ್ತಾರೆ. ಅವರ ಜೀವಕ್ಕೆ ಹಾನಿ ಆದರೆ ಆ ಕುಟುಂಬದ ಹಣಕಾಸಿನ ಪರಿಸ್ಥಿತಿ ಏನು, ಅದಕ್ಕೆ ಉತ್ತರನೇ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಇದ್ದರೆ ಹಣಕಾಸಿನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ವ್ಯಕ್ತಿಗೆ ಜೀವ ಹಾನಿ ಆದಾಗ ಆ ಕುಟುಂಬಕ್ಕೆ ಹಣಕಾಸಿನ ಭದ್ರತೆಯನ್ನು ಇನ್ಶೂರೆನ್ಸ್ ಕಂಪನಿ ಒದಗಿಸುತ್ತೆ. ತಿಂಗಳಿಗೆ 600ರಿಂದ 700 ರೂಪಾಯಿ ಖರ್ಚು ಮಾಡಿದರೆ, ನಿಮ್ಮ ವಯಸ್ಸು ಚಿಕ್ಕದಿದ್ದರೆ ನಿಮಗೆ ಹತ್ತತ್ರ 2 ಕೋಟಿ ರೂಪಾಯಿವರೆಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಅಗತ್ಯ ಇದೆ ಅಂತ ಹೇಳಿದರೆ 20 ಕೋಟಿವರೆಗೂ ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಎಕ್ಸ್ಟೆಂಡ್ ಮಾಡ್ಕೋಬೋದು. ಮತ್ತು 15% ಡಿಸ್ಕೌಂಟು ನೀವು PolicyBazaar.comನಲ್ಲಿ ಖರೀದಿ ಮಾಡಿದ್ರೆ ಸಿಗುತ್ತೆ. ಮತ್ತು 51 ಕಂಪನಿಗಳ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ನೀವು ಕಂಪೇರ್ ಮಾಡಿ ನಿಮಗೆ ಯಾವುದು ಸರಿ ಹೊಂದುತ್ತೆ, ಯಾವುದರ ಪ್ರೀಮಿಯಂ ಚೆನ್ನಾಗಿದೆ, ಕ್ಲೇಮ್ ರೇಷಿಯೋ ಚೆನ್ನಾಗಿದೆ, ಇದೆಲ್ಲವನ್ನು ನೋಡಿ ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆ. ಇದಿಷ್ಟೇ ಅಲ್ಲ, 24/7 ಕ್ಲೇಮ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಇನ್ಯಾಕೆ ತಡ, ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಬಳಸ್ಕೊಂಡು ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸನ್ನು ಖರೀದಿ ಮಾಡಿ ಡಿಸ್ಕೌಂಟ್ ಕೂಡ ಪಡ್ಕೊಳ್ಳಿ. ಅಂದರೆ ನೀವು ನೋಡ್ಕೊಂಡು ಹೋಗಿ, ಹೆಚ್ಚು ಕಡಿಮೆ 2012ರಿಂದ 2018ರವರೆಗೆ ಚಿನ್ನ ಹಾಗೇ ಯಾವುದೇ ಏರಿಕೆ ಕಾಣದೆ, ಯಾವುದೇ ಗಳಿಕೆಯನ್ನು ಹೂಡಿಕೆದಾರರಿಗೆ ಕೊಡದೆ ನಿಂತಲ್ಲೇ ನಿಂತಿತ್ತು. ನಾವು ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಚಿನ್ನ ಹೇಗೆ ಓಡ್ತಾ ಇರುತ್ತೋ ಅದೇ ರೀತಿ ಸ್ಥಿರವಾಗಿಯೂ ಹೆಚ್ಚು ಗಳಿಕೆಯನ್ನು ಕೊಡದೆ ಅಲ್ಲೇ ನಿಂತಿರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಲಿಡ್ ಎಕ್ಸಾಂಪಲ್ಲು. ಆದರೆ ಒಂದೇನು ಅರ್ಥ ಮಾಡ್ಕೋಬೇಕು ಅಂದರೆ ಶೇಷ, ಈ ಚಿನ್ನ ಈ ಒಂದೇ ಸಮ ಏರಿಕೆ ಕೊಡೋದ್ರ ಜೊತೆಗೆ ಒಂದೇ ಸಮ ಏರಿಕೆ ಕೊಡದೆ ಸ್ಥಿರವಾಗಿರೋದು ಸಹ ಸತ್ಯ. ಆದರೆ ದೀರ್ಘಾವಧಿಯಲ್ಲಿ ಚಿನ್ನದ ಓಟ ಸದಾ ಇದ್ದೇ ಇದೆ. ಚಿನ್ನ ದೀರ್ಘಾವಧಿಯಲ್ಲಿ ಅತ್ಯುತ್ತಮ ಲಾಭವನ್ನು ಕೊಟ್ಟಿದೆ. ಚಿನ್ನ ಎಲ್ಲ ರೀತಿಯಲ್ಲೂ ಟೆಸ್ಟೆಡ್ ಆಗಿದೆ. ನೋಡಿ, ಆರ್ಥಿಕ ಹಿಂಜರಿತದಂಥ ಸಂದರ್ಭದಲ್ಲಿ, ಅಂದರೆ ಎಕನಾಮಿಕ್ ಕ್ರೈಸಿಸ್ ಇರುವಂಥ ಸಂದರ್ಭದಲ್ಲಿ, ಯುದ್ಧ ಪ್ರೇರಿತ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗಿದೆ. ಮತ್ತು ಜಾಗತಿಕ ತಲ್ಲಣಗಳು ಇರುವಂತಹ ಸಂದರ್ಭದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗಿದೆ. ದೀರ್ಘಾವಧಿಯಲ್ಲಿ ವ್ಯಾಪಾರ ಬಿಕ್ಕಟ್ಟುಗಳು ಬರ್ಬೋದು. ಈಗ ಅಮೆರಿಕ ಮತ್ತು ಜಗತ್ತಿನ ನಡುವೆ ನಡೆಯುತ್ತಿರ್ತಕ್ಕಂಥ ಸುಂಕ ಸಮರ ಇರ್ಬೋದು. ಈ ಎಲ್ಲ ಸಂದರ್ಭದಲ್ಲೂ ಚಿನ್ನದ ಬೆಲೆ ಏರಿಕೆ ಕಾಣುತ್ತೆ. ಮತ್ತು ಒಂಥರ ಟೈಮ್ ಟೆಸ್ಟೆಡ್ ಅಂತೇಳಿ ಹೇಳ್ಬೋದು ನಾವು ಚಿನ್ನವನ್ನ. ಟೈಮ್ ಟೆಸ್ಟೆಡ್ ಅಂತ ಹೇಳಿದ್ರೆ, ಟೈಮ್ ಟೆಸ್ಟೆಡ್ ಅಂತ ಹೇಳಿದ್ರೆ ನೀವು ಯಾವಾಗ ನೋಡ್ಕೊಂಡು ಬಂದರೂ ಕೂಡ ಲಾಂಗ್ ಟರ್ಮ್ನಲ್ಲಿ ಚಿನ್ನ ಒಂದು ಸ್ಥಿರವಾದ ಗಳಿಕೆಯನ್ನ, ಒಂದು ಭದ್ರತೆಯನ್ನ ಕೊಟ್ಟಿದೆ. ನೀವು ನೋಡಿ, ನಮ್ಮ ಮನೆಗಳಲ್ಲಿ ನಮ್ಮ ತಾಯಂದ್ರು ಏನಿಲ್ಲ ಅಂದ್ರೂ ಒಂದಷ್ಟು ಚಿನ್ನ ಇರಬೇಕು ಅಂದ್ರೆ ಅವ್ರಿಗೆ ಚಿನ್ನ ಇದ್ರೆ ಒಂದು ಭದ್ರತೆಯ ಭಾವ, ಅವ್ರಿಗೆ ಚಿನ್ನ ಇದ್ರೆ ಏನೋ ಒಂದು ಸೇಫ್ಟಿ ಅಪ್ಪ ಅಂತ. ಅದು ಏರಿಳಿತ ಕಾಣುತ್ತೆ ಅನ್ನೋದು ಸತ್ಯ, ನಾವೀಗಾಗಲೇ ಹೇಳ್ದಂಗೆ. ಆದರೆ ಚಿನ್ನ ಇದ್ರೆ ಒಂದು ಸೇಫ್ ಅನ್ನೋದು ಬಹಳಷ್ಟು ತಾಯಂದ್ರಿಗೆ ಇರುವಂತಹ ಒಂದು ಮಾಹಿತಿ. ಮತ್ತೆ
2019ರಿಂದ 25ರವರೆಗೆ ಹೆಂಗೆ ಚಿನ್ನ ಓಡಿದೆ. ನಾನೀಗ ಹೇಳಿದೆ 2012ರಿಂದ 2018 ತನಕ ನಿಂತಿತ್ತು ಚಿನ್ನದ ಬೆಲೆ ಅಂತ ಹೇಳಿ. ಹೂಡಿಕೆ ಮಾಡುವಾಗ ಈ ತರ ಇದ್ರೆ ನಾವ್ ಯಾಕೆ ಹೂಡಿಕೆ ಮಾಡ್ಬೇಕು ಅಂತ ಹೇಳೋ ಪ್ರಶ್ನೆ. ಈಗ ನೋಡಿ 2012ರಲ್ಲಿ ಯಾರು ಚಿನ್ನ ಹೂಡಿಕೆ ಮಾಡಿ 2018ರವರೆಗೆ ಹೂಡಿಕೆ ಮಾಡ್ತಿದ್ರೆ ನಾನು ಯಾಕಾರ ಹೂಡಿಕೆ ಮಾಡಿದ್ನಪ್ಪ ಚಿನ್ನದಲ್ಲಿ ಅಂತ ಆಲೋಚನೆ ಮಾಡ್ತಿರ್ತಾನೆ. ಆದ್ರೆ ಆ ನಂತರ ಅವನು ಹೂಡಿಕೆ ಮುಂದುವರಿಸಿದ್ರೆ ಎಂತ ಗಳಿಕೆ ಸಿಕ್ತಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಹಾಗಾಗಿ ಯಾವುದೇ ಇನ್ವೆಸ್ಟ್ಮೆಂಟು ಏರಿಳಿತಗಳ ಸೈಕಲ್ಗೆ ಒಳಪಟ್ಟಿರುತ್ತೆ. 2019ರಿಂದ 2025ರವರೆಗೆ ಚಿನ್ನದ ಓಟ ಹೇಗಿತ್ತು? 2019ರಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 39,108 ರೂಪಾಯಿ ಇತ್ತು. ಸ್ಕ್ರೀನ್ ಮೇಲೆ ನೋಡ್ಬೋದು ನಮ್ಮ ವೀಕ್ಷಕರು. 2020ರಲ್ಲಿ 50,151 ರೂಪಾಯಿಗೆ ಹೋಯ್ತು. 2021ರಲ್ಲಿ ಸ್ವಲ್ಪ ಕಡಿಮೆ ಆಗಿ 48,099 ರೂಪಾಯಿಗೆ ಬಂತು. 2022ರಲ್ಲಿ ಮತ್ತೆ 55,017ಕ್ಕೆ ಹೋಯ್ತು. 2023ರಲ್ಲಿ 63,203 ರೂಪಾಯಿಗೆ ಜಿಗಿತು. 2024ರಲ್ಲಿ 78,245ಕ್ಕೆ ಹೋಯ್ತು. ಆಗಿಂದನೇ ಶುರುವಾಗಿತ್ತು 1 ಲಕ್ಷಕ್ಕೆ ಹೋಗುತ್ತೆ ಚಿನ್ನ ಅಂತ. ಹೋಗೇ ಬಿಡ್ತು. ಯಾವತ್ತು ಅಂತ ಹೇಳಿದ್ರೆ 2025 ಏಪ್ರಿಲ್ 22ನೇ ತಾರೀಕು 1,02,170 ರೂಪಾಯಿಗೆ ಚಿನ್ನ ಏರಿಕೆ ಆಯಿತು. 2019 to 2025 ಇಟ್ ಹಸ್ ಅ ಮ್ಯಾಸಿವ್ ರನ್. ಓಡ್ಕೊಂಡು ಹೋಗಿದೆ. 35,000 ಎಲ್ಲಿ, 1 ಲಕ್ಷ ಎಲ್ಲಿ? 35,000 ಆಸ್ಪಾಸಿಂದ 1 ಲಕ್ಷಕ್ಕೆ ಬಂದಿದೆ. ಆಲ್ಮೋಸ್ಟ್ 65% ಮುಂದೆ ಹೋಗ್ಬಿಟ್ಟಿದೆ. ನಾವು ಅವತ್ತಿನ ರೇಟ್ ಇವತ್ತಿನ ರೇಟ್ ತಗೊಂಡು ಹೋದರೆ ಎಲ್ಲಿಯ ಓಟ? ಸೊ ಹಾಗಾಗಿ ಚಿನ್ನ ಗಳಿಕೆಯನ್ನು ಕೊಡುತ್ತೆ, ಸ್ಥಿರವಾಗಿಯೂ ಇರುತ್ತೆ ಅನ್ನೋದಕ್ಕೆ ಬಹಳ ಮುಖ್ಯವಾದ ಅಂಕಿ ಅಂಶ ಇದು. ಈಗ ಗೋಲ್ಡನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಯಾರಾದರೂ ಯೋಚನೆ ಮಾಡಿದಾಗ, ಅದು ಇನ್ವೆಸ್ಟ್ಮೆಂಟು ಅಥವಾ ಸೇವಿಂಗ್ಸ್ ಅಂತ ಹೇಳಿ ಬಂದಾಗ ಯಾವುದನ್ನು ಮುಖ್ಯವಾಗಿ ಪರಿಗಣಿಸ್ಬೇಕು? ಅಂದರೆ ಯಾವ ಟೈಮಲ್ಲಿ ಇದು ಏರಿಕೆ ಆಗಿದೆ ಅಂತೇಳಿ, ಅಂದರೆ ಯಾವಾಗ ಇದರ ಬೆಲೆ ಹೆಚ್ಚಳ ಆಗ್ತಾ ಹೋಗುತ್ತೆ ಅಂತ? ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಯೂಶಲಿ ಒಂದು ಥಿಯರಿ ಇದೆ. ಸ್ಟಾಕ್ ಮಾರ್ಕೆಟ್ ಏರುವಾಗ ಚಿನ್ನ ಬೀಳುತ್ತೆ, ಚಿನ್ನ ಏರುವಾಗ ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ ಅನ್ನೋದು ಒಂದು ಯೂನಿವರ್ಸಲ್ ಟ್ರೂತ್ ಅನ್ನೋ ರೀತಿ ಆಗ್ಬಿಟ್ಟಿದೆ. ಆದರೆ ಅದು ವಾಸ್ತವ ಅಲ್ಲ. ಆ ವಿಷಯಕ್ಕೆ ನಾವು ಮುಂದೆ ಬರ್ತೀವಿ. ಚಿನ್ನ ಏರಿದಾಗೆಲ್ಲ ಸ್ಟಾಕ್ ಮಾರ್ಕೆಟ್ಟು ಏರಿರುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅದಕ್ಕೆ ನಾವು ಮತ್ತೆ ಬರೋಣ. ಈಗ ನೋಡಿ, ಬಂಗಾರದ ಮೇಲೆ ಹೂಡಿಕೆ ಯಾವಾಗೆಲ್ಲ ಜಾಸ್ತಿ ಆಗುತ್ತೆ? ನಾವಾಗಲೇ ಹೇಳ್ತಾ ಇದ್ವಿ, ಎಲ್ಲ ಟೈಮ್ ಟೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಇದು ಅಂತ ಹೇಳಿದ್ರೆ. ನೋಡಿ, 2025ರಲ್ಲಿ ನೋಡಿದಾಗ ರಷ್ಯಾ ಯುಕ್ರೇನ್ ಯುದ್ಧ, ಅಮೆರಿಕ ಚೀನಾ ಸುಂಕ ಸಮರ, ಡಾಲರ್ ಮೌಲ್ಯ ಏರಿಳಿತ ಸೇರಿದಂತೆ ಹಲವು ಅಂಶಗಳು ಅರ್ಥವ್ಯವಸ್ಥೆಯ ಮೇಲೆ ವಿಶ್ವಾಸವನ್ನು ತಗ್ಸಿವೆ. ಅಂದರೆ ಒಂದು ಎಕನಾಮಿಕ್ ಸಿಸ್ಟಮ್ ಮೇಲೆ ಕಾನ್ಫಿಡೆನ್ಸನ್ನು ಕಳ್ಕೊಂಡಿದ್ದಾರೆ ಜನ. ಇಂತಹ ಪೂರಕವಲ್ಲದಂಥ ಆರ್ಥಿಕ ಪರಿಸ್ಥಿತಿಯ ಸಂದರ್ಭದಲ್ಲಿ ಜನರು ಕಾನ್ಫಿಡೆನ್ಸ್ ಕಳ್ಕೊಂಡಾಗ ಏನು ಮಾಡ್ತಾರೆ? ಷೇರು ಮಾರುಕಟ್ಟೆ ಅಥವಾ ಮತ್ತಿತರ ಹೈ ರಿಸ್ಕ್ ಹೂಡಿಕೆಗಳೇನಿರ್ತಾರೆ, ಸ್ಟಾಕ್ ಮಾರ್ಕೆಟು, ಬೇರೆ ಬೇರೆ ಹೈ ರಿಸ್ಕ್ ಹೂಡಿಕೆಗಳಿಂದ ದುಡ್ಡನ್ನೆಲ್ಲ ತಗೊಬಂದು ಬಂಗಾರದ ಮೇಲೆ ಹಾಕ್ತಾರೆ. ಇದು ಸೇಫ್ ಝೋನ್ ಅಪ್ಪ, ಇದರಲ್ಲಿ ಯಾವಾಗಲೂ ದುಡ್ಡು ಹಾಕಿದರೆ ಇದಕ್ಕೆ ಡಾಲರಲ್ಲಿ ಇರಬೇಕು, ರೂಪಾಯಲ್ಲಿ ಇರಬೇಕು ಅನ್ನೋ ಯಾವ ಟೆನ್ಷನ್ ಇಲ್ಲ. ಚಿನ್ನ ನನ್ನ ಹತ್ರ ಇದ್ರೆ ಯಾರು ಬೇಕಿರೋ ತಗೋತಾರೆ ಅನ್ನೋ ಒಂದು ಭರವಸೆಯ ಕಾರಣಕ್ಕೆ ಎಲ್ಲ ಜನ ಚಿನ್ನದ ಮೇಲೆ ತಂದು ಹಾಕ್ತಾರೆ. ಝೀರೋ ಆಗುತ್ತೆ ಅನ್ನೋ ಭಯ ಇಲ್ಲ ಅಂತ ಹೇಳಿ. ಮತ್ತು ನಾನು ಹೇಳಿದ್ನಲ್ಲ, ನಮ್ಮ ಅಮ್ಮಂದರು ಹಾಗೆ ಒಂಚೂರು ಚಿನ್ನ ತಗೊಳ್ಳೋ, ಸಂಬಳ ಜಾಸ್ತಿ ಆದಾಗ ಅನ್ನೋ ಒಂದು ಮಾತು ಹೇಳ್ತಿರ್ತಾರೆ. ಮತ್ತು ನೋಡಿ, 2008ರ ಆರ್ಥಿಕ ಕುಸಿತದ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಸ್ಟಾಕ್ ಮಾರ್ಕೆಟ್ ಕುಸಿತವನ್ನು ಕಾಣ್ತದೆ. ಅದೇ ವರ್ಷ ಚಿನ್ನನೂ ಕುಸಿತ ಕಾಣ್ತು. 2008 ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಏನಿದೆ, ದಟ್ಸ್ ಒನ್ ಆಫ್ ದಿ ವರ್ಸ್ಟ್ ಸ್ಟಾಕ್ ಮಾರ್ಕೆಟ್ ಫಾಲ್ಸ್. ಆ ಸಂದರ್ಭದಲ್ಲಿ ಚಿನ್ನನೂ ಬಿದ್ದೋಯ್ತು. ನಾವು ಹೇಳೋದಲ್ಲ, ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಚಿನ್ನ ಏರುತ್ತೆ. ಆದರೆ ನಂತರದ ವರ್ಷಗಳಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 150% ಜಾಸ್ತಿ ಆಯಿತು. ಅಲ್ಲಿಗೆ ಆಲೋಚನೆ ಸ್ಪಷ್ಟ. ಬೇರೆಯ ಮಾದರಿಯ ಹೂಡಿಕೆಗಳ ಮೇಲೆ ಜನ ವಿಶ್ವಾಸವನ್ನು ಕಳೆದುಕೊಂಡಾಗ ದುಡ್ಡನ್ನು ತೆಗೆದುಕೊಂಡು ಬಂದು ಚಿನ್ನದ ಮೇಲೆ ಹಾಕ್ತಾರೆ.
ಬಹುಶಃ ಈ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಇದು ಒಂದು ಕಾರಣ ಇರ್ಬೋದು ಅಂತ. ಅದು ಒಂದು ಕಾರಣ ಇರ್ಬೋದು, ಅದೇ ಪೂರ್ತಿ ಸತ್ಯ ಅಲ್ಲ. ಆ ವಿಷಯಗಳಿಗೆ ನಾನು ಹೇಳಿದ್ನಲ್ಲ, ಮತ್ತೆ ಅದಕ್ಕೊಂದು ಡೇಟಾ ಡ್ರಿವನ್ ಅಪ್ರೋಚ್ ಇದೆ, ಅದಕ್ಕೆ ಬರೋಣ. ಮತ್ತೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಶೇಷ, ಚಿನ್ನ ಯಾಕೆ ಅಷ್ಟು ವ್ಯಾಲ್ಯೂಯಬಲ್ ಅನ್ನೋದಕ್ಕೆ. ಇಂಡಿಯಾ 1990ರ ಸಂದರ್ಭದಲ್ಲಿ ನಮ್ಮ ಭಾರತ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ನ ಕ್ರೈಸಿಸ್ಗೆ ಸಿಕ್ಕಾಕೊಳ್ಳುತ್ತೆ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಿಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. ನಮಗೆ ದುಡ್ಡೇ ಇರಲ್ಲ, 3 ತಿಂಗಳಿಗಾಗುವಷ್ಟು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಬೇರೆ ದೇಶದಿಂದ ನಾವೆಲ್ಲ ಆಮದು ಮಾಡ್ಕೊಳ್ಬೇಕಲ್ಲ, ಪೆಟ್ರೋಲು, ಹೀಗೆ ಬೇರೆ ಬೇರೆ ಇದನ್ನೆಲ್ಲ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಅದನ್ನ ಅವಾಗ ಭಾರತದ ಬಳಿ ದುಡ್ಡು ಇರಬೇಕು. ನಾನು ದುಡ್ಡು ಕೊಟ್ರಷ್ಟೇ ಆತ ವಸ್ತುವನ್ನ ಕೊಡ್ತಾನೆ, ನನ್ನ ಹತ್ರ ದುಡ್ಡಿಲ್ಲ. ಅವಾಗ ಭಾರತ ಏನ್ ಮಾಡ್ತು ಅಂತ ಹೇಳಿದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಜಪಾನ್ಗೆ 46.91 ಟನ್ ಚಿನ್ನವನ್ನ ಅಡಮಾನ ರೂಪದಲ್ಲಿ ಇಟ್ಟು ಭಾರತ ಸಾಲವನ್ನ ಪಡ್ಕೊಳ್ತು. ಪಡ್ಕೊಂಡ ನಂತರ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ದುಡ್ಡನ್ನು ತೆಗೆದುಕೊಂಡು ವಸ್ತುಗಳನ್ನ ಇಂಪೋರ್ಟ್ ಮಾಡಿಕೊಂಡ್ರು. ಅಂದ್ರೆ ದೇಶ ಎಕನಾಮಿಕ್ ಕ್ರೈಸಿಸ್ಗೆ ಸಿಕ್ಕಾಕೊಂಡಾಗ್ಲೂ ಕೂಡ ಚಿನ್ನ ಸಹಾಯಕ್ಕೆ ಬಂದಿದೆ ಅನ್ನೋದಕ್ಕೆ ಏನಂತ ಹೇಳಿದ್ರೆ, ಇದಕ್ಕೆ ಇನ್ನೂ ಒಂದು ದೊಡ್ಡ ಕಥೆನೇ ಇದೆ. ವಿಮಾನದಲ್ಲಿ ಚಿನ್ನ ಕಳಿಸಿ ಆ ಕಡೆಯಿಂದ ದುಡ್ಡು ತಗೊಂಡ್ಬಂದ್ರು, ಲಂಡನ್ಗೆ ವಿಮಾನದಲ್ಲಿ ಚಿನ್ನ ಕಳಿಸಿ ಆ ಕಡೆಯಿಂದ ದುಡ್ಡು ತಗೊಂಡ್ಬಂದ್ರು ಅನ್ನೋದೊಂದಿದೆ. ಹಾಗಾಗಿ ಚಿನ್ನ ಅನ್ನೋದು ಬೈ ಡಿಫಾಲ್ಟ್ ಪ್ರತಿಯೊಬ್ಬರ ಒಂದು ಪ್ರೀತಿಯ ಹೂಡಿಕೆ, ಅಥವಾ ತುಂಬಾ ಜನ ಇಷ್ಟಪಡುವಂತ ಹೂಡಿಕೆ. ಒಂದು ರೀತಿ ಆಪತ್ ಕಾಲದ ಆಪ್ತ ಮಿತ್ರ ಅಂತ ಹೇಳಿ ಕರಿಬಹುದು, ಭರವಸೆ ಅಂತ ಹೇಳ್ಬೋದು. ಅದಕ್ಕೆ ಭಾರತೀಯರಲ್ಲಿ, ಬಹುತೇಕ ಭಾರತೀಯರಲ್ಲಿ ಚಿನ್ನದ ಬಗ್ಗೆ ಒಂದು ವ್ಯಾಮೋಹ ಇದೆ. ಸಾಮಾನ್ಯ ವ್ಯಕ್ತಿಯಿಂದ ಹಿಡ್ಕೊಂಡು ನೋಡಿ, ಒಬ್ರು ಕ್ಲರಿಕಲ್ ಜಾಬಲ್ಲಿ ಇರಲಿ ಅಥವಾ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ವ್ಯಾಪಾರ ಮಾಡ್ತಿರ್ಲಿ, ಅವರಿಂದ ಹಿಡ್ಕೊಂಡು ಕೋಟ್ಯಾಧೀಶರವರೆಗೆ ಎಲ್ಲರೂ ಚಿನ್ನ ಖರೀದಿ ಮಾಡ್ತಾರೆ. ಸೊ ಹಾಗಾಗಿ ಚಿನ್ನಕ್ಕೆ ಆ ರೀತಿಯ ಒಂದು ಮೌಲ್ಯ ಇದೆ. ಈಗ ಇಲ್ಲಿ ಭಾರತೀಯರಂತೂ ನೀವು ಹೇಳಿದಂಗೆನೆ ನಮ್ಮ ಅಮ್ಮಂದಿರು, ಅಕ್ಕಂದಿರು ಎಲ್ಲರೂ ಕೂಡ ಚಿನ್ನದ ಮೇಲೆ ಪ್ರೀತಿ ಅಂತ ಹೇಳಿದಾಗ ಆಡ್ಕೊಳ್ತೀವಿ, ಚಿನ್ನ ಅಂದ್ರೆ ಬಿಡಲ್ಲ ಇವರು ಅಂತ. ಆದ್ರೆ ಅದೆಷ್ಟೊಳ್ಳೆ ಹೂಡಿಕೆ, ಅಥವಾ ಎಷ್ಟು ಒಳ್ಳೇದು, ಭದ್ರತೆಗೆ ಎಷ್ಟು ಇಂಪಾರ್ಟೆಂಟು. ದೇಶವು ಕೂಡ ಒಂದು ಆಮದು ಮಾಡ್ಕೊಳ್ಳಿಕ್ಕೆ ದುಡ್ಡಿಲ್ಲದೆ ಇರುವಂತ ಸಂದರ್ಭದಲ್ಲಿ ಚಿನ್ನವನ್ನು ಹೇಗೆ ಯೂಸ್ ಮಾಡಿತ್ತು ಅಂತ ನೀವು ಹೇಳಿದ್ರಿ. ಸೊ ನಮ್ಮ ದೇಶದ ಬಗ್ಗೆನೇ ಮಾತನಾಡಿದ್ರಿ. ಹಾಗೆ ಭಾರತದಲ್ಲಿ ಎಷ್ಟು ಚಿನ್ನ ಇರ್ಬೋದು, ಬೇರೆ ರಾಷ್ಟ್ರಗಳು ಯಾಕೆ ಈ ಚಿನ್ನದ ಬೇಟೆಗೆ ಇಳಿತವೆ ಅಂತ? ಖಂಡಿತ ನೋಡಿ, ಭಾರತದಲ್ಲಿ ನಮಗೆ ಗೊತ್ತಿರಬೇಕು, 9.57 ಚಿನ್ನ, ಜಗತ್ತಿನಲ್ಲಿ 100ರಷ್ಟು ಚಿನ್ನ ಇದೆ ಅಂದ್ರೆ 9.57% ಅಷ್ಟು ಚಿನ್ನ ಭಾರತದಲ್ಲಿದೆ. ಆಯ್ತಾ? ಮತ್ತೆ ಇದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟು. ಇದನ್ನ ನಾನು ಟೈಮ್ಸ್ ಆಫ್ ಇಂಡಿಯಾದಿಂದ ತೆಗೆದುಕೊಂಡಿರುವಂತಹ ಒಂದು ಡೇಟಾ ಇದು. 24,000 ಟನ್ ಆಭರಣ ಬರೀ ಭಾರತೀಯ ಮಹಿಳೆಯರ ಮೈ ಮೇಲಿದೆ. ಬಳೆ, ಚಿನ್ನ, ಒಡವೆ ಮತ್ತೊಂದು ರೂಪದಲ್ಲಿ 24,000 ಟನ್ ಚಿನ್ನ ಭಾರತದ ಮಹಿಳೆಯರ ಬಳಿ ಇದೆ. ಈಗ ದೇಶದ ಸುರಕ್ಷತೆಯ ದೃಷ್ಟಿಯಿಂದ ನಾನಾಗಲೇ ನರೇಟ್ ಮಾಡಿದೆ ಹೇಗೆ ಭಾರತ ಚಿನ್ನವನ್ನು ಕಳಿಸಿ ದುಡ್ಡನ್ನು ಪಡೆದುಕೊಳ್ತು ಅಂತ. ಈ ರೀತಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕಿಕೊಳ್ಳಬಹುದು. ಅದಕ್ಕಾಗಿ ಪ್ರತಿ ದೇಶ ಕೂಡ ನನ್ನ ಹತ್ರ ಒಂದಿಷ್ಟು ಚಿನ್ನದ ರಿಸರ್ವ್ಸ್ ಇರಬೇಕು ಅಂತೇಳಿ ಬಯಸುತ್ತೆ. ಸೊ ಇಲ್ಲಿ ನಾವು ಮಾತನಾಡುವಾಗ ಹೇಳಿದ್ವಿ, ತಾಯಂದಿರು, ಅಕ್ಕಂದಿರು, ಮಹಿಳೆಯರ ಹತ್ರ ಚಿನ್ನ ಇದೆ ಅಂತ. ಸೊ ಕೇವಲ ಇದು ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ, ರಾಷ್ಟ್ರಗಳು ಕೂಡ ಚಿನ್ನವನ್ನ ಇಟ್ಕೊಂಡು, ರಾಷ್ಟ್ರಗಳು ಕೂಡ ಚಿನ್ನದ ಬೇಟೆಗೆ ನಿಲ್ತವೆ. ನೋಡಿ, ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವ ಟಾಪ್ 5 ದೇಶಗಳ ಪಟ್ಟಿಯನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಅಮೆರಿಕದ ಬಳಿ 8,133.46 ಮೆಟ್ರಿಕ್ ಟನ್ ಚಿನ್ನ ಇದೆ. ಅಮೆರಿಕದ ಬಳಿ ಅತಿ ಹೆಚ್ಚು ಚಿನ್ನದ ರಿಸರ್ವ್ಸ್ ಇದೆ. ಜರ್ಮನಿ ಬಳಿ 3,352.65 ಮೆಟ್ರಿಕ್ ಟನ್ ಚಿನ್ನ ಇದೆ. ಇಟಲಿ ಬಳಿ 2,451.84 ಮೆಟ್ರಿಕ್ ಟನ್ ಇದೆ. ಫ್ರಾನ್ಸ್ ಬಳಿ 2,436.88 ಮೆಟ್ರಿಕ್ ಟನ್ ಚಿನ್ನ ಇದೆ. ರಷ್ಯಾ ಬಳಿ 2,336 ಟನ್ ಚಿನ್ನ ಇದೆ, ಚಿನ್ನದ ರಿಸರ್ವ್ಸ್ ಇದೆ. ಸೊ ಈಗ ನಾವು ಬೇರೆ ದೇಶದಲ್ಲಿ ಎಷ್ಟೆಷ್ಟು ಚಿನ್ನ ಇದೆ ಅಂತ ಹೇಳಿ ನೋಡಿದ್ವಿ. ಸೊ ಭಾರತದ್ದು ನಾವು ಮಾತನಾಡಲೇಬೇಕಾಗತ್ತೆ. ಸೊ ಭಾರತದ ವಿಚಾರಕ್ಕೆ ಬಂದಾಗ, ಭಾರತದಲ್ಲಿ ಇತ್ತೀಚಿನ ಡೇಟಾ ಅಥವಾ ಅಂಕಿಅಂಶಗಳನ್ನು ನೋಡಿದ್ರೆ
ಚಿನ್ನ ಖರೀದಿಸುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಥವಾ ಚಿನ್ನ ಖರೀದಿ ಜಾಸ್ತಿ ಆಗ್ತಾ ಇದೆಯಾ? ಒಂದು ಅಂಕಿ ಅಂಶ ಇದೆ ಶೇಷ, ನೋಡೋಣ. 2021ರಿಂದ 2024ರವರೆಗಿನ ಡೇಟಾವನ್ನು ನೋಡಿದಾಗ ಜನ ಚಿನ್ನದ ಹೂಡಿಕೆ ಮೇಲೆ ವಿಶ್ವಾಸ ಕಳ್ಕೊಂಡಿಲ್ಲ, ಆದ್ರೆ ಚಿನ್ನವನ್ನ ಘನ ರೂಪದಲ್ಲಿ ಖರೀದಿ ಮಾಡ್ತಾ ಇಲ್ಲ ಜಾಸ್ತಿ ಅನ್ನೋದಕ್ಕೆ ಒಂದು ಡೇಟಾ ಇದೆ ನೋಡಿ. 2021ರಲ್ಲಿ ಒಡವೆ ಚಿನ್ನದ ಬೇಡಿಕೆ ಅಂದ್ರೆ ಆಭರಣ ಚಿನ್ನದ ಬೇಡಿಕೆ 610 ಟನ್ ಇತ್ತು. ಆದ್ರೆ 2022ರಲ್ಲಿ ಇದರ ಬೇಡಿಕೆ 600 ಟನ್ಗೆ ಕುಸಿಯಿತು. 2023ರಲ್ಲಿ 575 ಟನ್ಗೆ ಇಳಿಕೆ ಆಯಿತು. ಇದೀಗ 2024ರಲ್ಲಿ ಆಭರಣ ಚಿನ್ನದ ಬೇಡಿಕೆ 563 ಟನ್ಗೆ ತಗ್ಗಿದೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಆಭರಣ ಚಿನ್ನವನ್ನ ಖರೀದಿ ಮಾಡೋ ಸಂಖ್ಯೆ ಕಡಿಮೆ ಆಗಿದೆ. ಹಾಗಂದ್ರೆ ಜನರಿಗೆ ಚಿನ್ನದ ಮೇಲೆ ಭರವಸೆ ಹೋಯ್ತಾ? ಖಂಡಿತ ಇಲ್ಲ. ಜನ ಎಲ್ಲಿ ಹೂಡಿಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್, ಸಾವರಿನ್ ಗೋಲ್ಡ್ ಬಾಂಡ್, ಈ ರೀತಿಯ ಹೂಡಿಕೆಗಳ ಮೇಲೆ ಜನ ದುಡ್ಡು ಹಾಕ್ತಿದ್ದಾರೆ. ಫಿಸಿಕಲ್ ಆಗಿ ಚಿನ್ನ ತಗೊಳ್ಳಲ್ಲ, ಆದ್ರೆ ಚಿನ್ನದ ಮೇಲೆ ಹೂಡಿಕೆ ಆಗಿರುತ್ತೆ. ಈಗ ನೋಡಿ, ಫೆಬ್ರವರಿ 2024ರಲ್ಲಿ ಗೋಲ್ಡ್ ETF, ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತೇಳಿ ನಾವು ಕರಿತೀವಿ, ಅದರಲ್ಲಿ 28,529.88 ಕೋಟಿ ಹೂಡಿಕೆ ಆಗಿತ್ತು. ಈಗ ಅಂದ್ರೆ 2025ರ ಫೆಬ್ರವರಿ ವೇಳೆಗೆ ಅದು 55,677.24 ಕೋಟಿ ಆಗಿದೆ. ಅಂದ್ರೆ ಗೋಲ್ಡ್ ETF ಗಳ ಹೂಡಿಕೆ ಕಳೆದ ವರ್ಷದ ಫೆಬ್ರವರಿಗೆ ಈ ವರ್ಷದ ಫೆಬ್ರವರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಜನರಿಗೆ ಚಿನ್ನದ ಮೇಲೆ ಈಗಲೂ ನಂಬಿಕೆ ಇದೆ, ಆದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡುವ ರೀತಿ ಬದಲಾಗಿದೆ ಅನ್ನೋದನ್ನ ಈ ಡೇಟಾ ಹೇಳ್ತಾ ಇದೆ. ಚಿನ್ನದ ಹೂಡಿಕೆಗೆ ಸಂಬಂಧಪಟ್ಟಂತೆ ಯಾವ ತರ ಹೂಡಿಕೆ ಆಗಿದೆ, ಯಾವ ತರ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಸೊ ಈಗ ಇರುವಂತ ಇನ್ನೊಂದು ಪ್ರಶ್ನೆ, ನಾವಾಗಲೇ ಮಾತನಾಡಿದ್ವಿ, ಇನ್ಫ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಚಿನ್ನ ಏರುತ್ತೆ, ಸ್ಟಾಕ್ ಮಾರ್ಕೆಟ್ ಎದ್ದಾಗ ಚಿನ್ನ ಬೀಳುತ್ತೆ ಅಂತ ಹೇಳಿ. ಇದು ನಿಜನಾ? ಇದರ ವಾಸ್ತವತೆ ಏನು? ನಾನು ಆಗ್ಲೇ ಹೇಳಿದೆ, ನಾವು ಕಾನ್ವರ್ಸೇಷನ್ ಇರುವಾಗ, ಇದು ಅರ್ಧ ಸತ್ಯ, ಇದು ಪೂರ್ತಿ ಸತ್ಯ ಅಲ್ಲ ಅಂತ ಹೇಳಿ. ನೋಡಿ, ಸಾಮಾನ್ಯವಾಗಿ ಚಿನ್ನದ ಬೆಲೆ ಏರಿಕೆ ಆದಾಗ ಷೇರು ಮಾರುಕಟ್ಟೆ ಕುಸಿತದ ಹಾದಿಯಲ್ಲಿರುತ್ತೆ. ಮಾರುಕಟ್ಟೆ ಜಿಗಿತದ ಓಟದಲ್ಲಿರುವಾಗ ಚಿನ್ನದ ಬೆಲೆ ಕುಸಿತ ಕಾಣುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ವಾಸ್ತವದಲ್ಲಿ ಅದು ಪೂರ್ಣ ಸತ್ಯ ಅಲ್ಲ. 2006ರಿಂದ 2024ರ ವರ್ಷಗಳನ್ನು ಗಣನೆಗೆ ತೆಗೆದುಕೊಂಡಾಗ 2006 to 2024 ಈ ಪೀರಿಯಡ್ ಅನ್ನ ನೋಡಿದಾಗ ಕೆಲ ವರ್ಷಗಳು ಮಾತ್ರ ಚಿನ್ನ ಏರಿಕೆ ಆದಾಗ ಮಾರುಕಟ್ಟೆ ಕುಸಿತ ಕಂಡಿದೆ ಮತ್ತು ಮಾರುಕಟ್ಟೆ ಜಿಗಿದಾಗ ಬಂಗಾರದ ಬೆಲೆ ಇಳಿಕೆ ಆಗಿದೆ. ಅನೇಕ ಸಂದರ್ಭಗಳಲ್ಲಿ ಷೇರು ಮಾರುಕಟ್ಟೆಯ ಓಟದ ವೇಗದಲ್ಲೇ ಚಿನ್ನ ಕೂಡ ಗ್ರೋತ್ ಅನ್ನು ಸಾಧಿಸಿದೆ. ಹಾಗೆಂದ ಮಾತ್ರಕ್ಕೆ ಚಿನ್ನ ಸದಾ ಕಾಲ ಗಳಿಕೆಯನ್ನ ಕೊಡುವ ಹೂಡಿಕೆನ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ನಾನು ಒಂದು ಡೇಟಾ ಹೇಳ್ತೀನಿ. 1980ರಿಂದ ಹಿಡ್ಕೊಂಡು 1989ರವರೆಗೆ ಚಿನ್ನ ಕೊಟ್ಟಿರುವ ಗಳಿಕೆ 0. ಓಕೆ. ಆದರೆ 2004ರಿಂದ 2012 ಮತ್ತು 2019ರಿಂದ 2025ರ ಪೀರಿಯಡ್ ಅನ್ನು ನೋಡಿದ್ರೆ ಚಿನ್ನ ಗಣನೀಯವಾಗಿ ಏರಿಕೆ ಕೊಟ್ಟಿರುವುದು ಕಂಡುಬರುತ್ತೆ. ಅಂದರೆ ಚಿನ್ನ ಒಂದು ಪೀರಿಯಡ್ನಲ್ಲಿ ಏರ್ತಾ ಇರುತ್ತೆ, ಮತ್ತೊಂದು ಪೀರಿಯಡ್ನಲ್ಲಿ ತುಂಬ ಬೀಳಲ್ಲ, ಆದರೆ ನಿಂತಲ್ಲೇ ನಿಂತಿರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಯಾಕೆ ಚಿನ್ನದ ಬೆಲೆ ತುಂಬ ಬೀಳಲ್ಲ ಅನ್ನೋದಕ್ಕೆ ಒಂದು ಲಾಜಿಕ್ ಇದೆ ಶೇಷ. ಈಗ ನೋಡಿ, ನಮ್ಮ ಮನೆಗೆ 10 ಜನ ಬರ್ತಾರೆ, 10 ಜನಕ್ಕೆ ಅಡುಗೆ ಮಾಡಿ ಹಾಕ್ತೀವಿ. ಇವತ್ತು ನಾಳೆನೂ 10 ಜನ ಬರ್ತಾರೆ ಅಂತ ಅಂದ್ಕೊಂಡಿರ್ತೀವಿ, ಆದರೆ 20 ಜನ ಬಂದ್ಬಿಡ್ತಾರೆ. ಅಡುಗೆನ ಕೂಡಲೇ ಜಾಸ್ತಿ ಮಾಡಿ ಕೊಡಲಿಕ್ಕೆ ಸಾಧ್ಯ. ಆದರೆ ಚಿನ್ನವನ್ನ ಬೇಡಿಕೆಗೆ ಅನುಗುಣವಾಗಿ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಅದು ನ್ಯಾಚುರಲ್ ರಿಸೋರ್ಸ್. ಅಥವಾ ಈಗ ಯಾರ ಹತ್ರನೂ ಇದೆ ಅಂದ ಕೂಡಲೇ ಚಿನ್ನದ ರೇಟ್ ಜಾಸ್ತಿ ಆದ ತಕ್ಷಣ ಅವರೆಲ್ಲ ತಗೊಂಡೋಗಿ ಅದನ್ನು ಮಾರಲ್ಲ. ಈಗ ನಾವು ಹೋಗಬೇಕು, ಮೈನ್ ಮಾಡಬೇಕು, ಎಕ್ಸ್ಟ್ರಾಕ್ಟ್ ಮಾಡಬೇಕು, ಆಮೇಲೆ ಚಿನ್ನ ಸಿಗುತ್ತೆ. ಈಗ ನಂಗೆ ನಾಳೆ 100 ಟನ್ ಚಿನ್ನ ಬೇಕು ಅಂದ ಕೂಡಲೇ ಹಂಗೆ ಸಿಗಲ್ಲ ಅದು. ಹಾಗಾಗಿ ಬೇಡಿಕೆ ಸಡನ್ನಾಗಿ ಬೆಲೆ ಕುಸಿದೋಗೋದು, ತುಂಬ ಕುಸಿದೋಗೋ ಸಾಧ್ಯತೆ ಹಿಸ್ಟಾರಿಕಲಿ ನೋಡಿದಾಗ ಕಡಿಮೆ. ಮಾರ್ಜಿನಲ್ ಆಗಿ ಗೋಲ್ಡ್ ಪ್ರೈಸ್ ಡ್ರಾಪ್ ಆಗುತ್ತೆ, ಆದರೆ ನಿಂತಲ್ಲೇ ನಿಲ್ಲೋ ಸಾಧ್ಯತೆ ಇದ್ದೇ ಇದೆ. ಅದನ್ನು ನಾವು ಈ ಡೇಟಾದಲ್ಲಿ ನೋಡಿದ್ದೀವಿ.
ಸೊ ಚಿನ್ನದ ಬಗ್ಗೆ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸಿಕೊಟ್ರಿ. ಇಷ್ಟೆಲ್ಲ ಕೇಳಿದ ಮೇಲೆ ಸಹಜವಾಗಿ ಜನರಿಗೆ ನನಗೆ ಪ್ರಶ್ನೆ ಮೂಡೋದು ಸಹಜ. ಹಾಗಿದ್ರೆ ಯಾವ ಟೈಮು ಬೆಸ್ಟು ಚಿನ್ನ ಹೂಡಿಕೆಗೆ? ಚಿನ್ನವನ್ನೇ ಹೂಡಿಕೆ ಮಾಡ್ಬೋದಾ? ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ, ಹೇಗೆ ಅಂತ? ನೋಡಿ, ಯಾವುದೇ ಹೂಡಿಕೆ ಮಾಡುವಾಗ ಒಂದು ಪೋರ್ಟ್ಫೋಲಿಯೋ ಅಂತ ಇರುತ್ತೆ. ಈಗ ನಾನು ಗಳಿಸ್ತಿದ್ದೀನಿ ಅಥವಾ ಮತ್ತೊಬ್ರು ಒಂದು ಬಿಸ್ನೆಸ್ ಕಟ್ತಿದ್ದಾರೆ, ಅವರು ಗಳಿಸಿದ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಮಲ್ಟಿಪಲ್ ಹೂಡಿಕೆ ಆಯ್ಕೆಗಳನ್ನ ಯಾವಾಗಲೂ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಒಂದ್ರ ಮೇಲೆನೇ ಹಾಕಬಾರ್ದು. ವಾರನ್ ಬಫೆಟ್ ಯಾವಾಗಲೂ ಹೇಳ್ತಾರೆ, ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡಬೇಡಿ, ಡೋಂಟ್ ಕೀಪ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಅವಾಗ ಏನಾಗುತ್ತೆ, ಒಡೆದೋಗುತ್ತೆ. ಸೊ ಅದಕ್ಕೇನು ಮಾಡಬೇಕು, ನಾವು ಹೂಡಿಕೆ ಕ್ರಮವನ್ನು ಅನುಸರಣೆ ಮಾಡುವಾಗ ಒಂದಿಷ್ಟು ಹಣವನ್ನು ಫಿಕ್ಸೆಡ್ ಡೆಪಾಸಿಟು, ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸು, ಈ ರೀತಿಯ ಸೇಫ್ ಹೂಡಿಕೆಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ ಹೂಡಿಕೆಗಳಲ್ಲಿ ಹಾಕೋಬೇಕು. ಈ ರೀತಿ ಹಾಕೊಂಡಾಗ ಏನಾಗುತ್ತೆ, ನಮಗೆ ಹಣ ಪೂರ್ತಿ ಸೇಫ್ ಇರುತ್ತೆ, ಬಟ್ ಹೆಚ್ಚು ರಿಟರ್ನ್ಸ್ ಅಲ್ಲಿ ಸಿಗಲ್ಲ. ಇನ್ನೊಂದಿಷ್ಟು ಹಣವನ್ನು ಅರಿತು ತಿಳಿದು ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಂಥ ಆಯ್ಕೆಗಳಿಗೆ ಪರಿಗಣಿಸಬೇಕು. ನಿವೃತ್ತಿ ಜೀವನಕ್ಕೆ NPS ಥರದ ಹೂಡಿಕೆಯನ್ನು ಪರಿಗಣಿಸಬೇಕು. ಮತ್ತು ಈಗ ನಮ್ಮ ಮಕ್ಕಳ ಓದು, ಕಾರ್ ಖರೀದಿ, ಮನೆ ಖರೀದಿ, ಇದಕ್ಕೆಲ್ಲ ಮ್ಯೂಚುವಲ್ ಫಂಡನ್ನು ನಾವು ಆಯ್ಕೆಯನ್ನಾಗಿ ಮಾಡ್ಕೋಬೋದು. ಜೊತೆಗೆ ಒಂದಿಷ್ಟು ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಬೇಕು. ಹಣವನ್ನು ಒಟ್ಟುಗೂಡಿಸಿ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು. ಏನಂತ ಹೇಳಿದ್ರೆ, ನಮ್ಮ ಹೂಡಿಕೆ ಹೇಗಿರಬೇಕು ಅಂತ ಹೇಳಿದ್ರೆ ಒಂದು ಪರಿಪೂರ್ಣ ಭೋಜನದ ಥರ ಇರಬೇಕು. ಅನ್ನ, ಹಪ್ಪಳ, ಸಾಂಬಾರು, ಉಪ್ಪಿನಕಾಯಿ ಎಲ್ಲವೂ ಬೇಕು. ಯಾವುದೋ ಬರೀ ಅನ್ನ ತಿಂದರೆ ಹೇಗೆ ರುಚಿಸಲ್ವೋ, ಹೂಡಿಕೆಯಲ್ಲೂ ಹಾಗೆ. ಒಂದೇ ಹೂಡಿಕೆಯಲ್ಲಿ ಒಂದೇ ಉತ್ಪನ್ನದ ಮೇಲೆ ಹೂಡಿಕೆ ಮಾಡಿದರೆ ರಿಸ್ಕ್ ಜಾಸ್ತಿ ಇರುತ್ತೆ, ಅದು ನಷ್ಟ ಆಗೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಹೂಡಿಕೆಯಲ್ಲಿ ಒಂದು ಮಿಶ್ರಣ ಇರಬೇಕು. ಚಿನ್ನದ ಬೆಲೆ ಜಾಸ್ತಿ ಆದಾಗ ಅದರಿಂದ ಓಡೋದು, ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದಾಗ ಅದರಿಂದ ಓಡೋದು, ಸ್ವಲ್ಪ ಬಿದ್ದ ತಕ್ಷಣ ಭಯ ಬಿದ್ಕೊಂಡು ಎಲ್ಲ ಮಾರ್ಕೊಂಡು ಹೋಗೋದು ಮಾಡಿದರೆ ಸಂಪತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಹೂಡಿಕೆ ಮಾಡುವಾಗ ಒಂದು ಸಮಚಿತ್ತತೆ ಇರಬೇಕು, ಲಾಜಿಕ್ ಅಪ್ಲೈ ಮಾಡಬೇಕು. ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಾವು ಹೂಡಿಕೆ ಮಾಡುವಾಗ ಇಲ್ಲಿಂದ ಯೋಚನೆ ಮಾಡಬಾರ್ದು, ಹೃದಯದಿಂದ ಯೋಚನೆ ಮಾಡಬಾರ್ದು, ತಲೆಯಿಂದ ಯೋಚನೆ ಮಾಡಬೇಕು, ಎಮೋಷನ್ ಇರಬಾರ್ದು. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡು ಹೂಡಿದ್ರೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ. ಸೊ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಇದೆಲ್ಲ ಮಾಹಿತಿಯನ್ನು ಬಳಸ್ಕೊಂಡು ನಮ್ಮ ವೀಕ್ಷಕರು ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋ ಭರವಸೆ ನನಗಿದೆ. ಶೇಷ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಯಾಕಂದರೆ ಚಿನ್ನ ಅಂತ ಹೇಳಿ ಬಂದಾಗ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಪರ್ಚೇಸ್ ಮಾಡ್ತಾರೆ. ನೀವು ಹೇಳ್ದಂಗೆ ಸೈಡ್ ವೇಸ್ ಆದಾಗ ಅಥವಾ ಸ್ವಲ್ಪ ಕುಸಿತ ಕಂಡಾಗ ಭಯ ಆಗುತ್ತೆ, ಚಿನ್ನ ಪರ್ಚೇಸ್ ಮಾಡಬೇಕೋ ಬೇಡವೋ ಅಂತ. ಬಟ್ ಇಲ್ಲಿವರೆಗೆ ನೀವು ಕೊಟ್ಟಂಥ ಈ ಅಂಕಿ ಅಂಶಗಳೇನಿದೆ ಅದು ಖಂಡಿತವಾಗ್ಲೂ ಜನರ ಕಣ್ಣು ತೆರೆಸುತ್ತೆ. ಚಿನ್ನ ಪರ್ಚೇಸ್ ಮಾಡಬೇಕಾ ಬೇಡವೋ ಅಂತ ಹೇಳುವಂಥದ್ದನ್ನು ಅವ್ರು ನಿರ್ಧಾರ ಮಾಡ್ತಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಸ್ ವಾಲಾ, ಬಿ ದ ಬಾಸ್.